ಒಬ್ಬ ಭಕ್ತ ಪ್ರತಿದಿನ ದೇವರನ್ನು ಬಹಳ ಶ್ರದ್ಧೆಯಿಂದ ಪೂಜಿಸುತ್ತಿದ್ದ. ಅವನಿಗೆ ಒಂದು ಬಲವಾದ ನಂಬಿಕೆ ಇತ್ತು, ಯಾವುದೇ ಸಂಕಷ್ಟ ಬಂದರೂ ದೇವರು ತನ್ನನ್ನು ಕಾಪಾಡ್ತಾನೆ ಎಂದು. ಒಮ್ಮೆ ಆ ಹಳ್ಳಿಯಲ್ಲಿ ಭೀಕರ ಪ್ರವಾಹ ಬಂದಿತು. ನೀರೆಲ್ಲೆಡೆ ನುಗ್ಗತೊಡಗಿತು. ಹಳ್ಳಿಯ ಜನರೆಲ್ಲ ಪ್ರಾಣ ಉಳಿಸಿಕೊಳ್ಳಲು ಎತ್ತರದ ಪ್ರದೇಶಗಳಿಗೆ ಓಡುತ್ತಿದ್ರು. ಭಕ್ತ ಮಾತ್ರ ದೇವರ ಗುಡಿಯಲ್ಲೇ ಕುಳಿತಿದ್ದ. ಅವನನ್ನು ಉಳಿಸಲು 3 ಅವಕಾಶಗಳು ಬಂದವು. ಮೊದಲನೇದು, ಜನರು ಅವನನ್ನು ನಮ್ಮ ಜೊತೆ ಬಾ ಎಂದು ಕರೆದರು. ಅವನು ಬೇಡ, ನನ್ನ ದೇವರು ನನ್ನನ್ನು ಕಾಪಾಡುತ್ತಾನೆ ಎಂದು ಕಳುಹಿಸಿದ. ಎರಡನೇದು, ನೀರು ಸೊಂಟದ ಮಟ್ಟಕ್ಕೆ ಬಂದಾಗ ಒಬ್ಬ ದೋಣಿಯವನು ಬಂದು ಹತ್ತು ದೋಣಿ, ಪ್ರಾಣ ಉಳಿಸ್ಕೊ ಎಂದ. ಭಕ್ತ ಮತ್ತೆ ಅದೇ ಮಾತು ಹೇಳಿ ನಿರಾಕರಿಸಿದ. ಮೂರನೇದು, ನೀರು ಗುಡಿಯ ಗೋಪುರದವರೆಗೆ ಬಂದಾಗ ರಕ್ಷಣಾ ಪಡೆಯವರು ಹೆಲಿಕಾಪ್ಟರ್ ಮೂಲಕ ಹಗ್ಗ ಇಳಿಸಿ ಬಾ ಎಂದರು. ಭಕ್ತ ಅದನ್ನೂ ತಿರಸ್ಕರಿಸಿದ. ಕೊನೆಗೆ ಪ್ರವಾಹಕ್ಕೆ ಸಿಲುಕಿ ಭಕ್ತ ಮರಣ ಹೊಂದಿದ. ದೇವಲೋಕಕ್ಕೆ ಹೋದ ಮೇಲೆ ಅವನು ದೇವರಿಗೆ ಕೋಪದಿಂದ ಕೇಳಿದ, ನೀನೆಲ್ಲಿದ್ದೆ? ನಿನ್ನನ್ನು ಉಳಿಸಲು 3 ಬಾರಿ ಬಂದವನೇ ನಾನು. ಮೊದಲ ಬಾರಿ ಹಳ್ಳಿಯವರ ರೂಪದಲ್ಲಿ, 2ನೇ ಬಾರಿ ದೋಣಿಯವನಾಗಿ ಮತ್ತು 3ನೇ ಬಾರಿ ಹೆಲಿಕಾಪ್ಟರ್ ತಂದವನು ನಾನೇ. ಆದರೆ ಬಂದ ಅವಕಾಶಗಳನ್ನ ಗುರುತಿಸದ ನೀನು ನಾನೇ ನೇರವಾಗಿ ಬರ್ತೀನೆಂದು ಕಾಯ್ತಾ ಕುಳಿತೆ. ದೇವರು ನಮಗಾಗಿ ನೇರವಾಗಿ ಆಕಾಶದಿಂದ ಇಳಿದು ಬರುವುದಿಲ್ಲ. ಬದಲಿಗೆ ನಮ್ಮ ಸುತ್ತಮುತ್ತಲಿರುವ ಅವಕಾಶಗಳು ಮತ್ತು ಸಹಾಯ ಮಾಡುವ ಕೈಗಳ ರೂಪದಲ್ಲಿ ಬರ್ತಾನೆ. ನಮ್ಮ ಶ್ರಮ ಮತ್ತು ವಿವೇಚನೆಯಿಂದ ಆ ಅವಕಾಶಗಳನ್ನು ಬಳಸಿಕೊಂಡಾಗ ಮಾತ್ರ ಭಕ್ತಿ ಸಾರ್ಥಕವಾಗುತ್ತದೆ.